ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಭರಣಿ ಅಡುಗೆ ಮನೆ. ಸಾಂಬಾರ್ ಪುಡಿ ತೋರಿಸ್ತಾ ಇದ್ದೀನಿ ನಾನೀಗ. ಕಡಲೆಕಾಳು ಹುರ್ಕೋತಾ ಇದ್ದೀನಿ, ಹಾಗೆ ಉದ್ದಿನ ಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಎಲ್ಲದನ್ನು ಬಾಣಲಿಗೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಆಗ ಒಳ್ಳೆ ಘಮ 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 ಅಂತ ಪರಿಮಳ ಬರುತ್ತೆ, ಚೆನ್ನಾಗಿರುತ್ತೆ. ಅದು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಆ ಫೀಲ್ ನಿಮಗೆ. ಹಾಗೆ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಹೆಸರು ಕಾಳನ್ನ ಹುರ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಮೆಣಸು, ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳಿ ಚೆನ್ನಾಗಿ. ಮೆಂತ್ಯ ಹಾಕ್ಕೊಳ್ಳಿ. ಮೆಂತ್ಯ ಆದಮೇಲೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಗೆ ಅದು ಕೂಡ ಚಿಟಪಟ ಅನ್ನಲಿ, ಚೆನ್ನಾಗಿರುತ್ತೆ. ಆಮೇಲೆ ಅಕ್ಕಿ ಸ್ವಲ್ಪ ಹಾಕ್ಕೊಳ್ಳೋಣ. ಅಕ್ಕಿನ ಹುರಿದಿದ್ದಾಯಿತು. ಈಗ ಅರ್ಶಿನದ ಕೊಂಬು ಹಾಕ್ಕೊಳ್ಳೋಣ. ಅದು ನೋಡಿ ಚೆನ್ನಾಗಿ ಹುರಿದಿದೆ. ಹಾಗೆ ಜೀರಿಗೆ, ಅದು ಕೂಡ ನೋಡಿ ಚೆನ್ನಾಗಿ ಹುರಿದಿದೆ, ಫ್ರೈ ಆಗಿದೆ ನೋಡಿ. ಎಲ್ಲ ಈ ಥರ ಒಂದು ಟಿಪ್ಪು ನಿಮಗೆ, ಪೇಪರ್ ಮೇಲೆ ಹಾಕೋಬಿಟ್ರೆ ಚೆನ್ನಾಗಿ ಗಮ್ ಅಂತ ಬರುತ್ತೆ. ಇದು ನಮ್ಮಮ್ಮ ಹಾಗೆ ಹೇಳ್ಕೊಟ್ಟಿರೋದು ನಮಗೆ. ನೆಕ್ಸ್ಟ್ ಮೆಣಸಿನ್ಕಾಯಿನೆಲ್ಲ ಹುರ್ಕೊಳ್ಳೋಣ. ನೋಡಿ ಎಲ್ಲ ಮೆಣಸಿನ್ಕಾಯಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೇಲಂ ಮೆಣಸಿನ್ಕಾಯಿ, ಗುಂಟೂರು, ಬ್ಯಾಡಗಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಾಗ ನಿಮ್ಮ ಸಾಂಬಾರು ಪುಡಿ 1 ವರ್ಷವರೆಗೂ ಮಾತಾಡೋಂಗೆ ಇರಲ್ಲ ಅದ್ರ ಬಗ್ಗೆ. ನೋಡಿ ನೀಟಾಗಿ ಹುರಿದು ಪೇಪರ್ ಮೇಲೆ ಹಾಕ್ಕೊಂಡಾಗ ನಿಮಗೆ ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಸ್ವಲ್ಪ ಘಾಟಾಗುತ್ತೆ. ಘಾಟಾದರೂ 1 ವರ್ಷ ಆರಾಮಾಗಿ ಸಾಂಬಾರು ಪುಡಿ ಇರುತ್ತೆ ಮನೆಯಲ್ಲಿ, ಆ ಖುಷಿ ಇರುತ್ತೆ. ನೋಡಿ ಒಂದೊಂದಾಗಿ ಹುರ್ಕೋತಾ ಇದ್ದೀನಿ. ಹುರಿದು ನ್ಯೂಸ್ ಪೇಪರ್ಸ್ ಮೇಲೆ ಈ ಥರ ಹಾಕ್ಕೊಳ್ಳಿ. ಇದಾದಮೇಲೆ ಈಗ ಧನಿಯಾ ಸ್ವಲ್ಪ ಹಾಕ್ಕೊಳ್ಳೋಣ. ಧನಿಯಾನ ಚೆನ್ನಾಗಿ ಹುರ್ಕೊಳ್ಳಿ. ಅದರದ್ದು ವಾಸನೆನೇ ಚೆಂದ. ಹುರಿದಾಗ ಗೊತ್ತಾಗುತ್ತೆ ನಿಮಗೆ ಅದರದ್ದು ವಾಸನೆ ಹೇಗಿರುತ್ತೆ ಅಂದ್ಬಿಟ್ಟು. ನೋಡಿ ಹಾಗೆ ನೋಡಿ, ಈಗ ಸೇಲಂ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ನೋಡಿ ಸೇಲಂ ಹುರಿದಿದ್ದಾದಮೇಲೆ ಈಗ ಸ್ವಲ್ಪ ಕರಿಬೇವು, ಫ್ರೆಶ್ ಆಗಿದೆ ಕರಿಬೇವು, ಅದಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಚೆನ್ನಾಗಿ ಬಾಡಿಸ್ಕೊಂಡಷ್ಟು ನಿಮ್ಮ ಸಾಂಬಾರು ಪುಡಿ ಕೆಡೋದಿಲ್ಲ. ನೋಡಿ ಈಗ ತೋರಿಸ್ತೀನಿ. ಆ ಕೈಯಲ್ಲಿ ಸುಮ್ಮನೆ ಹಿಂಗೆ ಮುರಿದಾಗ ಪಟ ಪಟ ಅನ್ನುತ್ತೆ ನೋಡಿ, ಹಾಗೆ ಗೊತ್ತಾಯ್ತಾ? ಅದು ತುಂಬ ಚೆನ್ನಾಗಿರುತ್ತೆ. ಮೇಲಕ್ಕೆ ತೊಗೊಂಡೋಗಿ ಹಾಕ್ಸ್ಕೊಂಡು ಬಂದಿದ್ದಾಯಿತು. ಸಾಂಬಾರು ಪುಡಿ ರೆಡಿಯಾಗಿದೆ ವರ್ಷ ಪೂರ್ತಿ. ನೋ ಟೆನ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಟು ಮೈ ಚಾನಲ್.